ಕಿಚ್ಚನ ಕಿಚ್ಚಿಗೆ ಒಂದು ರೀತಿಯಾಗಿ ಅಶ್ವಿನಿ ಗೌಡ ಶಾಕ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಮಾತಾಡುವಂತ ಮಾತುಗಳು, ಮಾತೆತ್ತಿದ್ರೆ ಮರ್ಯಾದೆ ಮರ್ಯಾದೆ ಮರ್ಯಾದೆ. ಈ ಬಾರಿ ಬಂದಿರುವಂತಹ ಸ್ಪರ್ಧಿಗಳಿದಾರಲ್ಲ, ನಿಜವಾಗ್ಲೂ ಕೂಡ ಒಬ್ಬೊಬ್ರು ಮುತ್ತು ಕಂಡ್ರೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚನಿಂದ ಬಿಸಿ 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 ಕಜ್ಜಾಯ. ಪ್ರೋಮೋದಲ್ಲಿ ಆ ಕ್ಲಾಸ್ ತಗೊಳ್ಳುವಂತ ಒಂದೊಂದು ಸ್ಟೈಲ್, ಒಂದೊಂದು ಆಂಗಲ್, ಒಂದೊಂದು ಆ ಪ್ರೋಮೋ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇದೆ ಏಕವಚನ ಏಕವಚನ ಏಕವಚನ. ನೀವು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಚಿಕ್ಕ ಮಗುವಿಗೂ ಕೂಡ ಹೋಗಿ ಬನ್ನಿ ಅನ್ನೋದನ್ನ ನೀವು ಕಲಿಬೇಕು. ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಪ್ಲೇ ಮಾಡಕ್ ಹೋಗಬೇಡಿ ಅಂತ ಸುದೀಪ್ ಅವರು ಬಹಳಷ್ಟು ಸಖತ್ತಾಗಿ ತರಾಟೆಗೆ ತೆಗೆದುಕೊಂಡ್ರು. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಬಿಗ್ ಬಾಸ್ ನಲ್ಲಿ ಇವತ್ತು ಕಿಚ್ಚನ ಪಂಚಾಯತಿ ನಡೀತಾ. ಆ ಪಂಚಾಯತಿಗಾಗಿ ಕಾಯ್ತಾ ಇರುವಂಥದ್ದು ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಕರ್ನಾಟಕದ ಜನತೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಎಲ್ಲಾ ಭಿಕ್ಷಕರು ಕಾಯ್ತಾ ಇರುವಂಥದ್ದು. ಈಗಾಗಲೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡ್ತಿದ್ದ ಹಾಗೆ ಅಬ್ಬಬ್ಬಬ್ಬಬ್ಬ, ಯಾರಿಗೆ ಕ್ಲಾಸ್ ತಗೋತಾ ಇದ್ದಾರೆ, ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಸುದೀಪ್ ಅವರು ಅಲ್ಲಿ ಬಿಚ್ಚಿಟ್ಟಿರುವಂಥದ್ದು. ಅಂದ್ರೆ ಕಿಚ್ಚನ ಕಿಚ್ಚಿಗೆ ಒಂದು ರೀತಿಯಾಗಿ ಅಶ್ವಿನಿ ಗೌಡ ಶಾಕ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು. ಈ ವಾರ ಇದೆಯಲ್ಲ, ಒಂದು ರೀತಿಯಾಗಿ ನೌಟಂಕಿಗಳಾಗಿರ್ಬೋದು, ಒಂದು ಕಡೆ ಮರ್ಯಾದೆ ವಿಚಾರ ಆಗಿರ್ಬೋದು, ಅವೆಲ್ಲವೂ ಕೂಡ ನೋಡ್ತಾ ಹೋದ್ರೆ ಏನ್ರಿ ಸ್ವಾಮಿ ಈ ವಾರ ಬಿಗ್ ಬಾಸ್ ಅಲ್ಲಿ ನಡೆದಿದ್ದು, ಅಬ್ಬಬ್ಬಬ್ಬಬ್ಬ ಕೇಳಕ್ ಹೋಗ್ಬೇಡಿ. ಅಷ್ಟರ ಮಟ್ಟಿಗೆ ಅಂತಂದ್ರೆ ಮಾತಿಗೆ ಮಾತು ಮಾತಿಗೆ ಮಾತು ಮಾತಿಗೆ ಮಾತು, ಒಬ್ರಾದ್ಮೇಲೆ ಒಬ್ರು. ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಮಾತಾಡುವಂತ ಮಾತುಗಳು. ಅದರ ಜೊತೆಗೆ ಅಶ್ವಿನಿ ಗೌಡ ಅವರಿಗೆ ಒಂದು ರೀತಿಯಾಗಿ ನಿಜವಾಗ್ಲೂ ಕೂಡ ಈ ವಾರದ ಪಂಚಾಯಿತಿ, ಕಿಚ್ಚನ ಪಂಚಾಯಿತಿ ಪ್ರತಿ ಶನಿವಾರ ಮತ್ತು ಭಾನುವಾರ ಬತ್ತು ಅಂತಂದರೆ ಸಾಕು, ಅಶ್ವಿನಿ ಅವರಿಗೆ ಒಂದು ರೀತಿಯಾಗಿ ಅರೇ ಏನಾಗ್ಬಿಡುತ್ತೋ ಏನು ಕತೆನೋ, ಅರೆ ಏನು ಹೇಳ್ಬಿಡ್ತಾರೋ ಏನು ಕತೆನೋ, ಯಾವ ವಿಷಯಕ್ಕೆ ಎದಕ್ಕೆ ಬಿಡ್ತಾರೋ ಏನು ಕತೆನೋ. ಅಣ್ಣ 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 ಇವತ್ತು ಅಂದರೆ ಒಂದು ರೀತಿಯಾಗಿ ಗರಂ ಆಗಿಬಿಟ್ಟಿದ್ದಾರೆ. ಏನು ಅಣ್ಣನ ಕೇಳಕ್ಕೆ ಹೋಗಬೇಡಿ. ಆ ರೀತಿಯಾಗಿ ಏಕವಚನದಲ್ಲಿ ಮಾತಾಡುವಂಥ ಮಾತಿಗೆ ಇವತ್ತು ಕರೆಕ್ಟಾಗಿ ಖಡಕ್ಕಾಗಿ ಒಂದು ಕಡೆ ಕಿಚ್ಚ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಮಾತೆತ್ತಿದ್ರೆ ಮರ್ಯಾದೆ ಮರ್ಯಾದೆ ಮರ್ಯಾದೆ. ಈ ಮರ್ಯಾದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಸೀಸನ್ ಅಲ್ಲ ಅಂತಂದರೆ ಇಷ್ಟು ದಿನಗಳ ಕಾಲ ನಡೀತಾ ಇರುವಂಥ ಸೀಸನ್ ಏನಿದೆಯಲ್ಲ, ಈ 12 ಸೀಸನ್ ಗಮನಿಸ್ತಾ ಹೋದರೆ ಈ 11 ಸೀಸನ್ನಲ್ಲೂ ಯಾವತ್ತೂ ಕೂಡ ಮರ್ಯಾದೆ ಪ್ರಶ್ನೆ ಬಂದಿರಲಿಲ್ಲ, ಇಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಬಟ್ ಈ ಬಾರಿ ಬಂದಿರುವಂತಹ ಸ್ಪರ್ಧಿಗಳಿದಾರಲ್ಲ, ನಿಜವಾಗ್ಲೂ ಕೂಡ ಒಬ್ಬೊಬ್ರು ಮುತ್ತು ಕಂಡ್ರೆ, ಒಬ್ಬೊಬ್ರು ಮುತ್ತುಗಳು ಅಂತಂದ್ರೆ ಈ ಮಾಡಿಸಿ ಕಳಿಸ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಇಂಥ ಮುತ್ತುಗಳು ಅಂತ ಅನಿಸುತ್ತೆ. ನೋಡಿ, ಇವತ್ತು ಸುದೀಪ್ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ, ಯಾವ ಸ್ಪರ್ಧಿಗೆ ಮಾತಿನ ಏಟನ್ನು ಕೊಡಲಿದ್ದಾರೆ, ಸಾಕಷ್ಟು ಒಂದು ಕಡೆ ಕುತೂಹಲ ಇದೀಗ ಹೆಚ್ಚಾಗೋಗ್ಬಿಟ್ಟಿದೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚನಿಂದ ಬಿಸಿ 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 ಕಜ್ಜಾಯ ಒಂದು ರೀತಿಯಾಗಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಅಶ್ವಿನಿ ಗೌಡ ಅವರು ಏಕವಚನ ಹೈಡ್ರಾಮಾ ಒಂದು ಕಡೆ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದು. ಇವತ್ತಿನ ಎಪಿಸೋಡ್ ಮೇಲೆ ಎಲ್ಲ ವೀಕ್ಷಕರ ಎಕ್ಸೈಟ್ಮೆಂಟ್ ಒಂದಿದೆಯಲ್ಲ, ಅದು ಮತ್ತಷ್ಟು ಹೆಚ್ಚಿಗೆ ಮಾಡಿಬಿಟ್ಟಿದೆ. ಯಾಕೆ ಅಂತಂದರೆ ಪ್ರೋಮೋ ಬಂದಿದ್ರಿ, ಪ್ರೋಮೋದಲ್ಲಿ ಆ ಕ್ಲಾಸ್ ತಗೊಳ್ಳುವಂಥ ಒಂದೊಂದು ಸ್ಟೈಲು, ಒಂದೊಂದು ಆ್ಯಂಗಲ್ಲು, ಒಂದೊಂದು ಆ ಪ್ರೋಮೋ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇದೆ ಇವತ್ತಿದೆ ಕಣ್ರಿ. ಇವತ್ತು ಯಾವಾಗ 9 ಗಂಟೆ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಖುಷಿಯಾಗಿದ್ದಾರೆ ಅಭಿಮಾನಿಗಳು. ಒಂದು ಕಡೆ ಕ್ಲಾಸ್ ತೆಗೆದುಕೊಳ್ಳುವಂಥ ಆ ಸೀನ್ ನೋಡಬೇಕಲ್ಲ, ಆ ಮಾತಿಗೆ ಆ ಚಾಟಿ ಬೀಸೋದಿದೆಯಲ್ಲ ಸುದೀಪ್ ಅವ್ರದ್ದು, ನಿಜವಾಗ್ಲೂ ಕೂಡ ಒಂದಿಷ್ಟು ಸಾಕಷ್ಟು ಅಭಿಮಾನಿಗಳು ಫಿದಾ ಆಗೋದೆ ಇದೇ ವಿಚಾರಕ್ಕಾಗಿ. ಸೊ ಇವತ್ತು ಪ್ರಮುಖವಾಗಿ ಮೊದಲನೇದಾಗಿ ಕಿಚ್ಚ ಯಾವ ರೀತಿಯಾಗಿ ಪ್ರೋಮೋ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಒಂದಿಷ್ಟು ಕಣ್ಣು ಹಾಕೋಣ. ಏಕವಚನ ಅಂತ ಸುದೀಪ್ ಅವರು ಕೇಳಿದಾಗ ಅದಕ್ಕೆ ಅಶ್ವಿನಿ ಗೌಡ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜೋವಧೆ ಮಾಡಬೇಕೋ ಅಷ್ಟು ಮಾಡ್ತಿದ್ರು ಅಂತ ರಾಗ ಹೇಳ್ತಾರೆ. ಆಗ ಒಂದು ರೀತಿಯಾಗಿ ಗರಂ ಆದಂಥ ಕಿಚ್ಚ ಅವರು, ನಿಮಗೆ ಹೋಗಿ ಬನ್ನಿ ಅನಿಸ್ಕೊಳ್ಬೇಕು ಅಂದರೆ ನೀವು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಚಿಕ್ಕ ಮಗುವಿಗೂ ಕೂಡ ಹೋಗಿ ಬನ್ನಿ ಅನ್ನೋದನ್ನು ನೀವು ಕಲಿಬೇಕು. ಅದಕ್ಕೆ ಹೇಳೋದಲ್ವ, ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದ್ರಲ್ಲಿ ಏನ್ರಿ ಸಮಸ್ಯೆ? ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಮರ್ಯಾದೆ ಇಲ್ವಾ? ಹಾಗಾದರೆ ಈ ಉಳಿದ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಮರ್ಯಾದೆನೇ ಇಲ್ವಾ? ಅಶ್ವಿನಿ ಗೌಡ ಅವರಿಗೆ ಮಾತ್ರ ಮರ್ಯಾದೆ ಇದೆಯಾ? ಅಶ್ವಿನಿ ಅವರೇ ಅಂತ ನೀವು ಕರಿಬೇಕು ಅಂತ ರಘು ಅವರ ಜೊತೆ, ಪಾಪ ರೀ ಮುಗ್ಧ, ಆ ರಘು ಅವರ ಜೊತೆ ಆ ಜಗಳ ಕೇಳಿತಾರಲ್ಲ, ಅದು ಎಷ್ಟು ಪದಗಳನ್ನು ಬಳಸಿದ್ದಾರೆ. ಹಾಗಾದರೆ
ಆ ಈ ಹೊರಗಡೆ ಮನೆಯಲ್ಲಿ ಒಂದು ಕಡೆ ರಘು ಅವ್ರನ್ನ ಧನುಷು ಮತ್ತೆ ಇಲ್ಲಿ ಅಭಿ ಒಂದು ಕಡೆ ಒಳಗಡೆ ತಂದು ಕೂರಿಸಿದಂಥ ಸಂದರ್ಭದಲ್ಲಿ ಹೊರಗಡೆ ಕಿರ್ಚಾಡ್ತಾ ಇದ್ರಲ್ಲ ಅಶ್ವಿನಿ ಗೌಡ ಎಷ್ಟರ ಬಗ್ಗೆ ಮಾತಾಡಿದ್ರು. ಹಾಗಾದ್ರೆ ಎಷ್ಟು ಏಕವಚನದಲ್ಲಿ ಮಾತಾಡಿದ್ರು ಪ್ರತಿಯೊಬ್ಬರು ಕೂಡ. ಯಾಕೆ ಅಂತಂದ್ರೆ ಅವರಿಗೂ ಕೂಡ ಫ್ಯಾಮಿಲಿ ಇಲ್ಲೇನ್ರಿ? ರಘು ಅವರಿಗೆ ಫ್ಯಾಮಿಲಿ ಇಲ್ವಾ? ಅವ್ರ ಮನೆಯವರು ಕೂಡ ನೋಡಲ್ವಾ? ಅವ್ರ ಮಗ ನೋಡಲ್ವಾ? ಅಥವಾ ಅವರ ಹೆಂಡತಿ ನೋಡಲ್ವಾ? ಅವ್ರ ಅಪ್ಪ ಅಮ್ಮ ನೋಡಲ್ವಾ? ಯಾರೂ ಕೂಡ ನೋಡಲ್ಲೇನ್ರಿ? ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ. ಅದಕ್ಕೆ ಹೇಳಿದ್ದು, ನೀವು ಹೋಗಿ ಬನ್ನಿ ಅನ್ನಿಸ್ಕೊಳ್ಬೇಕು ಅಂತಂದರೆ ನೀವು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಚಿಕ್ಕ ಮಗುವಿಗೂ ಕೂಡ ನೀವು ಹೋಗಿ ಬನ್ನು ಅನ್ನೋದನ್ನು ಕಲಿಬೇಕ್ರಿ ನೀವು. ನೋಡಿ, ಮಾತೆತ್ತಿದ್ರೆ ಯಾವ ಹುಡುಗಿಗೋ ಏಕವಚನದಲ್ಲಿ ಮಾತಾಡಬೇಡಿ. ಯಾರು ಏನು ಮಾತಾಡ್ತಿದ್ದಾರೆ, ಎಲ್ಲಿ, ಯಾರ್ರೀ ಅದು? ಯಾರಿಗೆ ಮಾತಾಡಿದ್ದಾರೆ? ರಘು ಮಾತಾಡಿದಾನ ಅಥವಾ ಗಿಲ್ಲಿ ಮಾತಾಡಿದಾನ? ಗಿಲ್ಲಿ ಹಿಡಿದು ಅಶ್ವಿನಿ ಗೌಡವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ತನ್ನದೇ ಆದಂಥ ಒಂದಿಷ್ಟು ಸ್ಟ್ರಾಟರ್ಜಿ ಮೇಲೆ ಆಟ ಆಡ್ತಾ ಇದ್ದಾರೆ, ತನ್ನದೇ ಆದಂಥ ಒಂದಿಷ್ಟು ನಿಲುವಿನ ಮೇಲೆ ಇದ್ದಾರೆ. ಹೆಂಗಾದರೂ ಮಾಡಿ ಕಪ್ಪು ಗೆಲ್ಲಲೇಬೇಕು ಅನ್ನುವಂಥ ಆಟದಲ್ಲಿ ಆಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ನನಗೆ ಹಿಂಗೆ ಹೇಳಿಸ್ತಾ ಇದ್ದಾರೆ, ನನಗೆ ಹಂಗೆ ಮಾತಾಡ್ತಾ ಇದ್ದಾರೆ, ನನಗೆ ಹಂಗೆ ಚುಚ್ಚಿ ಮಾತಾಡ್ತಾ ಇದ್ದಾರೆ, ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ನಾನು ಊಟ ಬಿಟ್ಬಿಡ್ತೀನಿ. ಇವೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಾ? ಸಾಧ್ಯನೇ ಇಲ್ಲ. ನೋಡಿ, ಮಾತೆತ್ತಿದ್ರೆ ಯಾವ ಹುಡುಗಿಗೂ ಏಕವಚನದಲ್ಲಿ ಮಾತಾಡಬೇಡಿ. ಯಾರು ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ, ಯಾರು ಹೆಣ್ಮಕ್ಳಿಗೆ ಅಶ್ವಿನಿ ಗೌಡ ಕೈ ನಿಮ್ಮ ಮಾನ ಮರ್ಯಾದೆ ಕೊಟ್ಟು ಕೂತಿದ್ದೀರಿ ಇಲ್ಲಿ ಅಂತಂದಾಗ, ಕೈ ಮೇಲೆ ಎತ್ತಿ ಅಂತಂದಾಗ, ಓಹೋ ಎಷ್ಟೊಂದು ಕೈಗಳ, ಅಬ್ಬಬ್ಬಬ್ಬಬ್ಬಬ್ಬ ಎಷ್ಟು ಕೈಗಳು ಎತ್ಕೊಂಡಿದ್ದಾವ್ರಿ ನೋಡಿದ್ರೆ. ಆ್ಯಂಡ್ ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಪ್ಲೇ ಮಾಡೋಕ್ಕೆ ಹೋಗಬೇಡಿ ಅಂತ ಸುದೀಪ್ ಅವರು ಭಾಳಷ್ಟು ಸಖತ್ತಾಗಿ ತರಾಟೆಗೆ ತೆಗೆದುಕೊಂಡ್ರು. ಯಾಕೆ ಅಂತಂದರೆ ಪ್ರತಿ ಬಾರಿಯೂ ಕೂಡ ಮೊದಲೇ ವಾರ ಗಮನಿಸ್ತಾ ಹೋದ್ರಾಗೆ ಮೊದಲಿಂದಲೂ ಕೂಡ ಅವ್ರ ವಾಯ್ಸ್ ಜೋರಾಗಿತ್ತು. ಯಾರೂ ಕೂಡ ಅವರ ಮಾತಿಗೆ ಮಾತು ಟಕ್ಕರ್ ಕೊಡುವಂಥ ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಗಿಲ್ಲಿ ಬಿಟ್ಟರೆ ಅಶ್ವಿನಿ ಗೌಡ ಅವರಿಗೆ ಯಾರೂ ಕೂಡ ಎದುರು ಉತ್ತರ ಕೊಡ್ತಾ ಇರಲಿಲ್ಲ. ಎಲ್ಲರೂ ಕೂಡ ಸೈಡ್ ಲೈನಿಂದ ಒಂದು ಕಡೆ ಹೋಗ್ತಾ ಇದ್ರು. ಈ ಧನುಷ್ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಅದರ ಜೊತೆಗೆ ಅಭಿ ಆಗಿರ್ಬೋದು, ಯಾರೂ ಕೂಡ ಮಾತಾಡ್ತಾ ಇರಲಿಲ್ಲ. ಯಾಕೆ ಹೇಳಿ? ಮಾತಾಡುವಂಥ ಧೈರ್ಯನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಒಬ್ಬನಿಗೆ ಧೈರ್ಯ ಇದ್ದಿದ್ದು ಅಶ್ವಿನಿ ಗೌಡ ವಿರುದ್ಧ ಒಂದಿಷ್ಟು ಸಿಡಿದೇಳೋದಕ್ಕೆ, ಒಂದಿಷ್ಟು ಮಾತಾಡೋದಕ್ಕೆ ಅವನಿಗೆ ಇಷ್ಟು ತಾಕತ್ತಿತ್ತು. ಯಾಕೆ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ದ. ಅಶ್ವಿನಿ ಗೌಡ ಯಾವ ಪಾಯಿಂಟ್ ಹಾಕಿದ್ರೆ ಆ ಪಾಯಿಂಟ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಗಿಲ್ಲಿಗೆ ಗೊತ್ತಿತ್ತು. ಆ ಗಿಲ್ಲಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಮಾತಾಡೋದಿಲ್ಲ. ಯಾಕೆ? ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮಾತಾಡ್ತಾನೆ ರೀ ಅವನು. ಮಾತಿನ ಮಲ್ಲ ಅಂತಾನೆ ನಟ ಅಂತಂದರೆ ಗಿಲ್ಲಿ ಅಂತಂದರೆ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾಗಿ ಆಡ್ತಾ ಇದ್ದಾನೆ. ಬಟ್ ಅದು ಬೇರೆ. ಬಟ್ ಮರ್ಯಾದೆ ಕೂಡ ವಿಚಾರದಲ್ಲೂ ಕೂಡ ಒಂದಿಷ್ಟು ಎಡುವಂಥ ಕೆಲಸವು ಕೂಡ ಮಾಡ್ತಾ ಇದ್ದಾನೆ ಗಿಲ್ಲಿ. ಅದು ಕೂಡ ಒಂದಿಷ್ಟು ಸುಧಾರಿಸ್ಕೊಂಡ್ರೆ ಕಪ್ಪು ಅವನ ಕೈಗೆ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ನೋಡಿ, ಈಗ ಈ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಇದೆಯಲ್ಲ, ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಮಾಡಲೇಬೇಕಾಗಿರುವಂಥದ್ದು. ಸೊ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ಅಶ್ವಿನಿ ಅವರೇ ಅಂತ ನನಗೆ ಕರಿಬೇಕು ಅಂತ ಹೇಳ್ತಾರೆ. ಸೊ ಇಷ್ಟು ದಿನಗಳ ಕಾಲ ರಘು ಅವರು ಒಂದಿಷ್ಟು ಕ್ಲೋಸ್ ಆಗಿದ್ರು. ಯಾಕೆ ಅಂತಂದರೆ 3ನೇ ವಾರದಿಂದ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಏನು ದಬಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. 2 ಸಾರಿ ಕ್ಯಾಪ್ಟನ್ ಆಗಿದ್ದು, 1 ಸಾರಿ ಉತ್ತಮ ಆಗಿದ್ದು, ಅದರ ಜೊತೆಗೆ ಪ್ರಮುಖವಾಗಿ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂಥದ್ದು ಅದು ರಘು ಅವರಿಗೆ. ಹಾಗಾದರೆ ಇಷ್ಟು ದಿನಗಳ ಕಾಲ 8 ವಾರಗಳಿಂದ ಇದ್ದೀರಾ ಅಶ್ವಿನಿ ಗೌಡ ಅವರೇ, ನಿಮಗೇನು ಕಿಚ್ಚನ ಚಪ್ಪಾಳೆ ಸಿಗ್ತಾ, ಉತ್ತಮ ಏನಾದರೂ ಸಿಗ್ತಾ ಒಂದು ರೀತಿಯಾಗಿ? ಅಥವಾ ಹೌದಪ್ಪ ನೀವು ಬಹಳ ಅದ್ಭುತವಾಗಿ ಆಡ್ತಾ ಇದ್ದೀರಾ ಅಂತ ಯಾರಾದರೂ ನಿಮಗೆ ಪ್ರೋತ್ಸಾಹ ಮಾಡಿದ್ರ? ನೋವೇ. ಯಾರ್ಯಾರ ಟ್ಯಾಲೆಂಟು ಯಾವ ರೀತಿಯಾಗಿ ಬಳಸಬೇಕು, ಜನರಿಗೆ ಯಾವ ರೀತಿಯಾಗಿ ಮನೋರಂಜನೆ ಕೊಡಬೇಕು, ಜನರಲ್ಲಿ ಯಾರು ಹತ್ತಿರ ಆಗ್ತಾರೆ ಅದನ್ನು ಗಮನಿಸ್ತಾರೆ. ಯಾಕೆ 3 ವಾರದಿಂದ ಬಂದಿರುವಂಥ ಇದೇ ರಘು ಒಂದು ಕಡೆ 2 ಸಾರಿ ಕ್ಯಾಪ್ಟನ್ ಆದರು. 8 ವಾರದಿಂದ ಇದ್ದಂಥ ಇದೇ ಅಶ್ವಿನಿ ಗೌಡ ಅವರು ಯಾಕೆ ಕ್ಯಾಪ್ಟನ್ ಆಗಲಿಲ್ಲ? ಹಾಗಾದರೆ ಯಾಕೆ ಇಲ್ಲಿವರೆಗೂ ಕೂಡ ಕಿಚ್ಚನ ಚಪ್ಪಾಳೆ ತೆಗೆದುಕೊಂಡಿಲ್ಲ? ಈ ಪ್ರಶ್ನೆ ಮೂಡುತ್ತಲ್ವಾ? ಸೊ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಒಂದು ಕಡೆ ಸೂರಜ್ ಆಗಿರ್ಬೋದು ಪ್ರಮುಖವಾಗಿ, ಅದರ ಜೊತೆಗೆ ರಾಶಿಕಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಹಾಗಾದರೆ ಮತ್ತೊಂದು ಕಡೆ ಜಾನ್ವಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಹಿಂಗೆ ಆಡ್ತಾ ಇದ್ದಾರೆ. ಯಾಕೆ ನೀವೇ ಟಾರ್ಗೆಟ್ ಆಗ್ತಾ ಇದ್ದೀರಾ? ಮಾತಿನ ಬರಹದಲ್ಲಿ ತುಂಬ ಅದ್ಭುತವಾಗಿ ಮಾತಾಡ್ತೀರಾ, ತುಂಬ ಅದ್ಭುತವಾಗಿ ನೀವು ಹೋರಾಟ ಮಾಡ್ತೀರಾ, ತುಂಬ ಅದ್ಭುತವಾಗಿ ಮ್ಯಾನಿಪುಲೇಟ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿದ್ದರೆ ನೀವೇ ಹಳ್ಳವನ್ನು ತೊಡ್ಕೊಳ್ತಾ ಇದ್ದೀರಾ. ನಾನು ಮಾಡಿದ್ದೆ ರೂಲ್ಸು, ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಮಾಡಬೇಕು ಅಂತಂದರೆ ಅಲ್ಲಿ ಬಿಗ್ ಬಾಸ್ ಮನೆ ಸೋಮೆ. ಯಾಕಂದರೆ ಹೊರಗಡೆ ಆಗಿದ್ದರೆ ಹೌದಪ್ಪ ನಿಮಗೆ ಸ್ವತಂತ್ರ ಇದೆ, ವಾಕ್ ಸ್ವತಂತ್ರ ಇದೆ, ಯಾರೋ ಬಗ್ಗೆ ಕೂಡ ಏನು ಬೇಕಾದರೂ ಮಾತಾಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಹಾಗಿಲ್ಲಲ್ಲ. ಎಲ್ಲವೂ ಕೂಡ ಒಗ್ಗಟ್ಕೊಂಡು ಹೋಗಬೇಕು. ಅದರ ಜೊತೆಗೆ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಾ. ಸಾಕಷ್ಟು ಮಹಿಳೆಯರನ್ನು ಹಿಂಗೆ ಮಾತಾಡ್ತಾ ಇದ್ದಾರೆ, ಇವರು ಹಿಂಗೆ ಮಾತಾಡ್ತಾ ಇದ್ದಾರೆ, ಬಂದಾಗಿಂದಲೂ ಕೂಡ ರಘು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ.
ಸೊ ಅದಕ್ಕೋಸ್ಕರ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು, ವುಮೆನ್ ಕಾರ್ಡ್ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಪ್ಲೇ ಮಾಡಕ್ಕೆ ಹೋಗಬೇಡಿ. ಸಾಕಷ್ಟು ವಿಚಾರಗಳಿದ್ದಾವೆ. ಪ್ರಮುಖವಾಗಿ ಗಮನಿಸ್ತಾ ಹೋದರೆ ನೋಡಿ, ಈ ವಾರ ಇದೆಯಲ್ಲ, ಆರಂಭದಲ್ಲೇ ಪ್ರಮುಖವಾಗಿ ಗಿಲ್ಲಿ ಜೊತೆ ಒಂದಿಷ್ಟು ಜಗಳಕ್ಕೆ ಬೀಳ್ತಾರೆ, ಅವತ್ತು ಕಣ್ಣೀರಿಡ್ತಾರೆ. ನಂತರ ರಘು ಜೊತೆ ಕಿತ್ತಾಡ್ತಾರೆ, ಅವತ್ತು ಕೂಡ ಕಣ್ಣೀರೇ ಇಡ್ತಾರೆ. ಬಿಗ್ ಬಾಸ್ ಡೋರ್ ಓಪನ್ ಮಾಡುವಂತೆ ಒತ್ತಾಯ ಕೂಡ ಮಾಡ್ತಾರೆ. ಅದ್ಯಾವುದಕ್ಕೂ ಕೂಡ ಬಿಗ್ ಬಾಸ್ ಒಂದು ಕಡೆ ಕರಗೋದಿಲ್ಲ. ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾರೆ. ಈ ವಾರ ದೊಡ್ಡ ಮನೆಯಲ್ಲಿ ತುಂಬ ನಾಟಕೀಯ ಬೆಳವಣಿಗೆಗಳು ನಡೀತಾರೆ, ತುಂಬ ನಾಟಕೀಯ ಬೆಳವಣಿಗೆಗಳು ನಡೀತು. ಸುದೀಪ್ ಯಾವ ವಿಚಾರ ಬಗ್ಗೆ ಒಂದಿಷ್ಟು ಕೈಗೆ ಎತ್ಕೊಳ್ತಾರೆ ಅನ್ನೋದು ವೀಕ್ಷಕರ ಒಂದು ಕಡೆ ಕೌತುಕ. ಯಾಕೆ ಅಂತಂದರೆ, ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ನಡೆದಿರುವಂಥ ಗಲಾಟೆ ವಿಚಾರನೋ, ಅಶ್ವಿನಿ ಗೌಡ ಅವರು ಉಪವಾಸ ಕೂತಿರುವಂಥದ್ದು, ಅಥವಾ ರಘು ಜೊತೆ ಗಲಾಟೆ ಮಾಡಿರುವಂಥದ್ದು, ಟಾಸ್ಕ್ ವೇಳೆ ಅಭಿಷೇಕ್ ನೀರಿನ ಬಕೆಟನ್ನು ಕಾಲಿಗೆ ಒದ್ದಿರುವಂಥ ಅದು, ಅಥವಾ ಅದರ ಜೊತೆಗೆ ಕ್ಯಾಪ್ಟನ್ ಆಯ್ಕೆ ನಂತರ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಡುವೆ ನಡೆದಿರುವಂಥ ನಾಟಕೀಯ ಬೆಳವಣಿಗೆಯ ಜೊತೆಗೆ ರಿಷಾ ಹಾಗೂ ಮಾಳು ನಡುವಿನ ಕಿತ್ತಾಟವು, ಇದೆಲ್ಲವೂ ಕೂಡ ಒಂದಿಷ್ಟು ವಿಚಾರ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳಿದೆ. ಸೊ ಅದರ ಜೊತೆಗೆ ಯಾರ್ಯಾರಿಗೆ ಕ್ಲಾಸ್ ತೆಗೆದುಕೊಳ್ಬಹುದು? ಹಾಗಾದ್ರೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಟಾಸ್ಕ್ ವೇಳೆ ಹಾಗೂ ಮನೆಯಲ್ಲಿ ಆಗಿರುವಂಥ ತಪ್ಪುಗಳನ್ನ ಸುದೀಪ್ ಅವರು ಪ್ರತಿ ವಾರವೂ ಕೂಡ ಎತ್ತಿ ಹಿಡಿಯುವಂಥ ಕೆಲಸವನ್ನ ಮಾಡ್ತಾರೆ. ಅವರಿಗೆ ನಿಜವಾಗ್ಲೂ ಕೂಡ ಏನಾಗ್ತಾ ಇದೆ, ಏನು ಕತೆ ಅನ್ನೋದು, ಯಾಕಂದ್ರೆ ವಾರ ಪೂರ್ತಿ ಕೂತ್ಕೊಂಡು ಜೂಮ್ ಹಾಕಿ ನೋಡಿರ್ತಾರೆ, ಏನಾಗ್ತಾ ಇದೆ, ಏನು ಕತೆ ಅನ್ನೋದನ್ನ. ಸೊ ಈಗ ಇವೆಲ್ಲವೂ ಕೂಡ ಗೊತ್ತಿದ್ದಂಥ ಸಂದರ್ಭದಲ್ಲಿ ಸುದೀಪ್ ಅವರು ಎಷ್ಟು ವಿಚಾರಗಳನ್ನ ಎತ್ತಿ ಹಿಡಿಯೋದಿಲ್ವಾ? ಜೊತೆಗೆ ತಪ್ಪು ಮಾಡಿದಂಥ ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾರೆ. ಸೊ ವೀಕ್ಷಕರು ಅಶ್ವಿನಿ ಗೌಡ ಅವರಿಗೆ ಒಂದಿಷ್ಟು ಕ್ಲಾಸ್ ತೆಗೆದುಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಂಬ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಗಿಲ್ಲಿಗೂ ಕೂಡ ಬೆಂಡೆತ್ತಬೇಕು ಬೇಡಿಕೆ ಕೂಡ ಇಟ್ಟಿದ್ದಾರೆ. ಇದರ ಜೊತೆಗೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಲಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಹಾಗೆ ಇವತ್ತು ಯಾರೆಲ್ಲ ಸೇವ್ ಆಗಲಿದ್ದಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಅದರ ಜೊತೆಗೆ ನಿರೀಕ್ಷೆ ಏನಿದೆ ಏನು ಗೊತ್ತಾ? ರಕ್ಷಿತಾ ವಿಚಾರ ಆಗಿರ್ಬೋದು, ಅಮಾವಾಸ್ಯೆ ವಿಚಾರ ಆಗಿರ್ಬೋದು, ಗಿಲ್ಲಿ ವಿಚಾರ ಆಗಿರ್ಬೋದು. ಯಾಕಂದರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಗಿಲ್ಲಿ ಒಂದು ರೀತಿಯಾಗಿ ಭಾಳಷ್ಟು ಸಿಲ್ಲಿಯಾಗಿ ಕಾಮಿಡಿ ಮಾಡುವ ಮೂಲಕ ಒಂದು ಕಡೆ ತೇಜೋವಧೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಕೂಡ ಒಂದಿಷ್ಟು ಕಮ್ಮಿ ಆಗಬೇಕು. ರಕ್ಷಿತಾ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ, ಜಾನ್ವಿ ಯಾವ ರೀತಿಯಾಗಿ ಬೇರೆ ಬೇರೆ ಹಾಕಿ ಒಂದಿಷ್ಟು ಆಟ ಆಡ್ತಾ ಇದ್ದಾರೆ, ಅಭಿಷೇಕ್ ಆಗಿರ್ಬೋದು, ಎಲ್ಲರೂ ಕೂಡ ಭಾಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಬಟ್ ಅಶ್ವಿನಿ ಗೌಡ ಅವರ ವಿಚಾರ ಅಂತ ಬಂದಾಗ ಕಿಚ್ಚಿಗೆ ಸಾಕಷ್ಟು ರೀತಿಯಾದಂಥ ರಿಯಾಕ್ಟ್ ಇವತ್ತು ಇದೆ. 9 ಗಂಟೆ ಯಾವಾಗ ಆಗುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ, ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಕ್ಲಾಸ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್, ಸಖತ್ ಮಜಾ ಕೊಡುತ್ತೆ. ಯಾರೂ ಕೂಡ ಮಿಸ್ ಮಾಡಬೇಡಿ. ಎಸ್, ಇದಾಗುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.